ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ತೃಪ್ತಿ ಗೌಡ ಮಾತಾಡ್ತಾ ಇರೋದು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಈ ವ್ಲಾಗ್ ಆಗಿರುತ್ತೆ ಡೇ ಔಟ್ ವ್ಲಾಗ್ ವಿತ್ ಮೈ ಫ್ರೆಂಡ್ಸ್ ಮತ್ತು ನನ್ನ ಡಾಟರ್ ಜೊತೆ. ನಾನು ಅವಳನ್ನ ಎಲ್ಲಕ್ಕೆ ಕರ್ಕೊಂಡು ಹೋಗಿದ್ವಿ ಮತ್ತು ಏನೇನು ಎಕ್ಸ್ಪ್ಲೋರ್ ಮಾಡಿದ್ವಿ ಎಲ್ಲ ಕೂಡ ಈ ವ್ಲಾಗಲ್ಲಿ ನಾನು ತಿಳಿಸ್ಕೊಡ್ತೀನಿ. ಒಂಥರ ಇನ್ಫಾರ್ಮೇಟಿವ್ ಆಗಿ ಮತ್ತು ಒಂಥರ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಈ ವ್ಲಾಗ್ನ. ಸೊ ಪೂರ್ತಿ ಕೊನೆವರೆಗೂ ನೋಡಿ ಗೈಸ್, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಹಾಗೆ ನಿಮ್ಗೇನು ಅನ್ನಿಸ್ತು ಈ ವ್ಲಾಗ್ ಬಗ್ಗೆ ಎಲ್ಲ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಕೂಡ ಈ ವ್ಲಾಗಲ್ಲಿ ಏನೇನು ನೋಡಿದ್ವಿ, ಎಲ್ಲೇ ಹೋಗಿದ್ವಿ ಅಂತ ಎಲ್ಲ ಕೂಡ ನಾನು ಈ ವ್ಲಾಗಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನಾವು ಬಂದಿದ್ದು ಪ್ರಾಣಿ ದ ಪೆಟ್ ಸ್ಯಾಂಚುರಿ ಅಂತ. ಇದಿರೋದು ಕನಕಪುರ ರೋಡ್, ಸೋಮನಹಳ್ಳಿ ಹತ್ರ. ನಾನು ಇದ್ರದ್ದು ಅಡ್ರೆಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಟೈಮಿಂಗ್ಸ್ ಮತ್ತು ಎಂಟ್ರಿ ಫೀಸ್ ಎಲ್ಲ ಕೂಡ ಮೆನ್ಷನ್ ಮಾಡಿರ್ತೀನಿ. ಬಟ್ ಇಲ್ಲಿರೋದು ವೈಲ್ಡ್ ಅನಿಮಲ್ಸ್ ಏನೂ ಇಲ್ಲ. ಇಲ್ಲಿ ಬರೀ ರ್ಯಾಬಿಟ್ಸ್, ರೆಪ್ಟೈಲ್ಸ್, ಸ್ನೇಕ್ಸ್, ಫಿಶಸ್ ಆ ಥರ ಪ್ರಾಣಿಗಳನ್ನ ಮಾತ್ರ ಇಟ್ಟಿದ್ದಾರೆ. ಮತ್ತು ಎಲ್ಲನೂ ಕೂಡ ಸಾಕಿರೋದು ಕೂಡ. ಇಲ್ಲಿ ಮಕ್ಳಿಗಂತೂ ತುಂಬ ಎಂಟರ್ಟೈನಿಂಗ್ ಆಗಿತ್ತು, ನಮಗೂ ಕೂಡ ತುಂಬ ಚೆನ್ನಾಗಿ ಅನಿಸ್ತು. ಬಟ್ ಎಂಟ್ರಿ ಫೀಸ್ ನನಗೆ ಯಾಕೋ ಅಷ್ಟು ಸ್ಯಾಟಿಸ್ಫೈ ಆಗಲಿಲ್ಲ. ಬಿಕಾಸ್ 1.5 hour ಆಗುತ್ತೆ ಫುಲ್ ನಾವು ನೋಡೋದಕ್ಕೆ. ಬಟ್ ಸ್ಟಿಲ್ 400 ಪರ್ ಪರ್ಸನ್ ಇಟ್ಸ್ ನಾಟ್ ವರ್ತ್ ಆ್ಯಕ್ಚುಲಿ. ಅಬೌವ್ 3 years ಏಜ್ ಇರೋರು ಎಲ್ರಿಗೂ ಕೂಡ 400. ಬಟ್ ಮಕ್ಳಿಗೊಂಥರ ಎಂಟರ್ಟೈನಿಂಗ್ ಆಗಿರುತ್ತೆ ಮತ್ತು ಅವ್ರಿಗೊಂಥರ ಎಕ್ಸೈಟಿಂಗ್ ಆಗಿರುತ್ತೆ. ಹೊಸದನ್ನೆಲ್ಲ ನೋಡ್ತಾ ಇರ್ತಾರೆ. ರ್ಯಾಬಿಟ್ ಆಗಲಿ, ಸ್ನೇಕ್ಸ್ ಆಗಲಿ ಎಲ್ಲ ಸಾಕಿರೋದ್ರಿಂದ ನಾವು ಅದನ್ನು ಟಚ್ ಮಾಡ್ಬೋದು. ಸೊ ಅವರೇ ಕೂಡ ನಮಗೆ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ, ಯಾವ ರೀತಿ ಏನು. ಮತ್ತು ಇಲ್ಲಿ ನೀವೇ ನೋಡ್ಬೋದು, ನೀಟಾಗಿ ಮ್ಯಾಟೆಲ್ಲ ಹಾಕಿರ್ತಾರೆ. ಒಂದೊಂದು ಬ್ಯಾಚ್ ಪ್ರಕಾರ ಅವರು ಕೂರಿಸಿ ನಮಗೆ ಎಕ್ಸ್ಪ್ಲೇನ್ ಎಲ್ಲ ಮಾಡ್ತಾರೆ ಅಬೌಟ್ ಮೌಸ್ ಫ್ಯಾಮಿಲಿ. ನೀವೇ ನೋಡ್ಬೋದು ಇಲ್ಲಿ. ಸೊ ಪ್ರಾಣಿ ಬಂದು ಒಂದು ಅನಿಮಲ್ ಎಜುಕೇಷನ್ ಸೆಂಟರ್ ಅಂತ ಹೇಳ್ತೀವಿ. ಇಲ್ಲಿ ನಾವು ನೋಡೋಂಥ ಸುಮಾರು ಪ್ರಾಣಿ ಪಕ್ಷಿಗಳೆಲ್ಲ ರೆಸ್ಕ್ಯೂ ಮತ್ತು ಸರೆಂಡರ್ ಆಗಿರುವಂಥದ್ದು. ಅಲ್ಲಿರುವಂಥ ಜನರು ಮನೆಗಳಲ್ಲಿ ಮೊದಲು ತಗೊಂಡು ಸಾಕ್ತಾ ಇರ್ತಾರೆ, ಅವ್ರಿಗೆ ನಾನಾ ಕಾರಣ ಸಾಕೋಕ್ಕಾಗೋದಿಲ್ಲ ಅಂಥವ್ರು ಕರ್ಕೊಂಡು ಹೋಗಿರ್ತಾರೆ. ಬೇಡ ಮುಟ್ಟೆ ಅಮ್ಮಂಗೆ ಮುಟ್ಟು ಮುಟ್ಟೋದು ಬೇಡ, ತುಂಬ ಸ್ಮಾಲ್ ಇದೆಲ್ಲ. ನೆಕ್ಸ್ಟ್ ಟೈಮ್ ಯಾಕೆ ನಾವು ಉಡೇಟ್ ಅಂತ ಹೇಳ್ತಾರೆ ಅಂದರೆ ಅವ್ರ ಮೈ ಮೇಲೆ ಅಂತ ಪ್ಯಾಟರ್ನ್ಸ್ ನೀವು ಅಬ್ಸರ್ವ್ ಮಾಡಿ. ನಾವು ಜಾಕೆಟಲ್ಲೆಲ್ಲ ಉಡಿ ಹಾಕ್ತೀವಲ್ಲ, ಆ ಥರ ಪ್ಯಾಟರ್ನ್ಸ್ ಇರೋದಕ್ಕೆ ಇದನ್ನು ಉಡೇಟ್ ರೇಟ್ ಅಂತ ಹೇಳ್ತಾರೆ. ಸೊ ಇಟ್ಕೋಬೋದು. ಇದು ಕೂಡ ತುಂಬ ಫ್ರೆಂಡ್ಲಿ ಇದೆ. ಹಾಗೇನೆಲ್ಲರೂ 2 ಕೈ ಪ್ಯಾಕ್ ಮಾಡಿ ಆಯಿತಾ. ನೀವೇ ನೋಡ್ಬೋದು ಅವರು ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ರು ಅಬೌಟ್ ಮೌಸ್ ಫ್ಯಾಮಿಲಿ. ಮತ್ತು ಅದು ಎಷ್ಟು ಫ್ರೆಂಡ್ಲಿ ಎಲ್ಲ ಕೂಡ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ನಮಗೊಂಥರ ಒಂದು ಇನ್ಫಾರ್ಮೇಟಿವ್ ತಿಳ್ಕೊಳಂಗಾಯಿತು. ಒಂಥರ ತುಂಬಾ ಚೆನ್ನಾಗಿತ್ತು ಫೀಲಿಂಗ್ ಮಾತ್ರ. ಮತ್ತು ಅವರು ನಮ್ಮ ಕೈಗೆ ಕೊಡ್ತಾರೆ. ಬಿಕಾಸ್ ಅದು ಏನೂ ಹಾರ್ಮ್ ಮಾಡಲ್ಲ ನಮಗೆ, ಬಿಕಾಸ್ ಸಾಕಿರೋದ್ರಿಂದ. ನನ್ನ ಮಗಳು ಮುಟ್ಟಕ್ಕೆ ಸ್ವಲ್ಪ ಹೆದರ್ಕೊಳ್ತಾ ಇದ್ಲು, ಬಿಕಾಸ್ ಇದೆಲ್ಲ ಅವಳಿಗೆ ಫಸ್ಟ್ ಟೈಮ್. ನಮಗೂ ಆ್ಯಕ್ಚುಲಿ ಫಸ್ಟ್ ಟೈಮ್. ನಾವು ಎಲ್ಲೂ ಟಚ್ ಮಾಡಿರಲ್ಲ, ದೂರದಿಂದ ಮಾತ್ರ ನೋಡಿರ್ತೀವಿ. ಬಟ್ ಸ್ಟಿಲ್ ಒಂಥರ ಡಿಫ್ರೆಂಟ್ ಫೀಲಿಂಗ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು. ಅವರು ಕೂಡ ಎಲ್ಲರ ಹತ್ರನೂ ತುಂಬ ಫ್ರೆಂಡ್ಲಿಯಾಗಿ ಮಾತಾಡಿಕೊಂಡು, ಮಕ್ಕಳನ್ನೆಲ್ಲ ತುಂಬ ಎಂಟರ್ಟೈನಿಂಗ್ ಮಾಡಿಕೊಂಡು, ಎಕ್ಸ್ಪ್ಲೈನ್ ಮಾಡಿಕೊಂಡು ಅದ್ರ ಬಗ್ಗೆ ತುಂಬಾ ಚೆನ್ನಾಗಿ ಅವರು ಎನ್ಕರೇಜ್ ಮಾಡ್ತಾಯಿದ್ರು. ಗೈಡ್ ಅಂತೂ ಪ್ರತಿ ಒಂದಕ್ಕೂ ಗೈಡ್ ಇದ್ದರು. ನೀವೇ ನೋಡ್ಬೋದು, ಲಿಝರ್ಡ್ಗೆ ಸಪ್ರೇಟ್, ಮೌಸ್ಗೆ ಸಪ್ರೇಟ್, ಸ್ನೇಕ್, ಟಾರ್ಟಾಯ್ಸ್, ಹಾರ್ಸ್ ಎಲ್ಲದಕ್ಕೂ ಸಪ್ರೇಟ್ ಗೈಡ್ ಇರ್ತಾಯಿದ್ರು. ಪ್ರತಿಯೊಂದು ಸ್ಟೇಜಲ್ಲೂ ಅವರೇ ಕರ್ಕೊಂಡು ಹೋಗಿ ನಮಗೆ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಮತ್ತು ಅವರು ಎಲ್ಲಿ ಟಚ್ ಮಾಡಬೇಕು, ಯಾಕೆ ಟಚ್ ಮಾಡಬೇಕು, ಮುಖ ಹತ್ರ ಏನಕ್ಕೆ ಟಚ್ ಮಾಡಬಾರ್ದು, ಅದಕ್ಕೆ ಯಾವಾಗ ಹಾರ್ಮ್ ಆಗುತ್ತೆ, ಮತ್ತು ಅವನು ನಮ್ಮನ್ನ ನೋಡಿದ್ರೆ ಎದುರುಕೊಳ್ಳುತ್ತೆ ಎಲ್ಲ ಕೂಡ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ದಟ್ ವಾಸ್ ಅ ಬೆಸ್ಟ್ ಥಿಂಗ್. ಬಟ್ ಸ್ಟಿಲ್ ನನಗೆ ಈಗಲೂ ಟಿಕೆಟ್ ಪ್ರೈಸ್ ನನಗೆ ಇಟ್ಸ್ ನಾಟ್ ವರ್ತ್ ಅಂತಲೇ ಅನಿಸ್ತು. 400 ಒಬ್ರಿಗೆ ವರ್ತ್ ಇರ್ಬೋದು. ಬಿಕಾಸ್ ಅದು ಪ್ರೈವೇಟ್ ಪ್ರಾಪರ್ಟಿ, ಪ್ರೈವೇಟ್ ಅವ್ರು ನೋಡ್ಕೊಳ್ತಿರೋದು. ಮತ್ತು ಪ್ರತಿಯೊಂದು ರೆಪ್ಟೈಲ್ಸ್ ಆಗಲಿ, ಬರ್ಡ್ಸ್ ಆಗಲಿ ಎಲ್ಲ ಪ್ರಾಣಿಗಳೂ ಅವರು ಅವ್ರದ್ದೇ ಆದ ಆಹಾರವನ್ನು ಇಟ್ಟಿದ್ದಾರೆ. ಲೈಕ್ ಅದಕ್ಕೆ ಏನೇನು ಕೊಡಬೇಕು, ಏನು ಎತ್ತ, ಮತ್ತು ನಾಟಿ ಮೊಟ್ಟೆ ಅದನ್ನೆಲ್ಲನೂ ಕೊಡ್ತಾರೆ. ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಪ್ರಾಣಿಗಳನ್ನ. ಬಿಕಾಸ್ ಎಲ್ಲ ಕೂಡ ಸಾಕಿರೋದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ನಾನು. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಅಂತ. ನೀವೇ ನೋಡ್ಕೊಂಡ್ಬನ್ನಿ. ಇದ್ರ ಮೇಲೆ ಒಂದು ಕಲ್ಲೋದ್ರೂ ಏನೂ ಆಗಲ್ಲ, ಇದ್ರ ಮೇಲೆ ಒಂದು ಗಾಡಿ ಹೋದ್ರೂ ಏನಾಗಲ್ಲ ಅಂತ. ಬಟ್ ಹೇಗೆ ನಿಮಗೆ ಉಗುರು ನಿಮಗೆ ಫೀಲ್ ಆಗುತ್ತೋ, ನಿಮಗೆ ತಲೆ ಕೂದಲು ಮುಟ್ಕೊಂಡಾಗ ಫೀಲ್ ಆಗುತ್ತೋ, ಅದೇ ಒಂದು ಅಂಶ ಅದು ಕೆರಟಿನ್ ಅಂತ ಹೇಳ್ತೀವಿ. ಡೆಡ್ ಸ್ಕೇಲ್ನಿಂದ ಮಾಡಲಾಗಿದೆ. ಪ್ರತಿಯೊಂದು ಟಚ್ ಅವ್ರಿಗೆ ಫೀಲ್ ಆಗುತ್ತೆ. ಟ್ಯಾಪ್ ಮಾಡಿ. ಸೊ ನೀವೇ ಕೇಳಿಸ್ಕೊಂಡ್ರಲ್ಲ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಅಂತ. ನಮಗೆ ಫ್ಯೂ ಅನಿಮಲ್ಸ್ ಬಗ್ಗೆ ಏನೂ ಗೊತ್ತೇ ಇರಲ್ಲ, ನಾವೇನೇನೋ ಅಂದ್ಕೊಂಡಿರ್ತೀವಿ. ಬಟ್ ಸ್ಟಿಲ್ ಅದು ಏನು ಎತ್ತ ಅಂತ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಆಮೇಲೆ ನೀವೇ ನೋಡ್ಬೋದು, ಹಾವನ್ನ ತೊಗೊಂಬಂದರು. ಹಾವನ್ನ ಕೂಡ ಮುಟ್ಟಿದ್ದು. ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಹಾವನ್ನ ಮುಟ್ಟಿದ್ದು. ಅದಾದಮೇಲೆ ನೀವೇ ನೋಡಿ ಎಷ್ಟು ಚೆನ್ನಾಗಿ ಇಲ್ಲಿ ಪ್ರಾಣಿಗಳನ್ನೆಲ್ಲ ಸಾಕಿದ್ದಾರೆ.
ತುಂಬಾ ಚೆನ್ನಾಗಿತ್ತು. ನನ್ನ ಮಗಳಂತೂ ಒಂಥರ ತುಂಬ ಖುಷಿಪಟ್ಲು, ಬಟ್ ಸ್ವಲ್ಪ ಭಯ ಕೂಡ ಪಡ್ತಾಯಿದ್ಲು, ಬಿಕಾಸ್ ಇದೆಲ್ಲ ಫಸ್ಟ್ ಟೈಮ್ ಅಲ್ವಾ ಅವಳಿಗೆ ಅಂತ. ಬಟ್ ಸ್ಟಿಲ್ ಅಲ್ಲಿರೋರು ಕೂಡ ಅವಳನ್ನ ಎತ್ಕೊಂಡು ಅದನ್ನೆಲ್ಲ ಮುಟ್ಟಿಸಿ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾಯಿದ್ರು. ನನಗಂತೂ ಇದು ಬೆಸ್ಟ್ ಪ್ಲೇಸ್ ನೀವು ಚಿಲ್ಡ್ರನ್ಸ್ನ ಕರ್ಕೊಂಡು ಹೋಗೋಕ್ಕೆ, ಬಿಕಾಸ್ ಒಂಥರ 2 ಅವರ್ಸ್ ಆಗುತ್ತೆ, 1.5 ಅವರಿಂದ 2 ಅವರ್ಸ್ ಆಗುತ್ತೆ ಮ್ಯಾಕ್ಸಿಮಮ್. ಸೊ ನೀವೇ ನೋಡಿ ಎಷ್ಟು ಚೆನ್ನಾಗಿ ಗೈಡ್ ಎಕ್ಸ್ಪ್ಲೇನ್ ಮಾಡ್ತಾರೆ, ಮತ್ತು ಅದೇ ಫ್ರೆಂಡ್ಲಿಯಾಗಿ ಟ್ರೀಟ್ ಮಾಡಬೇಕು. ಮಕ್ಕಳಿಗೆ ಚಿಕ್ಕ ವಯಸ್ಸಿಂದನೇ ನಾವು ಇದನ್ನೆಲ್ಲ ಸ್ವಲ್ಪ ರೂಢಿ ಮಾಡಿದ್ರೆ ದೇ ವಿಲ್ ಬಿ ವೆರಿ ಬ್ರೇವ್, ಸ್ಟ್ರಾಂಗ್ ಅಂತಲೇ ಹೇಳ್ಬೋದು. ಸೊ ನಾನು ಎಲ್ಲ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಟೈಮಿಂಗ್ಸು, ಲೊಕೇಶನು ಎಲ್ಲ ಕೂಡ. ಸೊ ನೀವು ನಿಮ್ಮ ಮಕ್ಕಳನ್ನ ವೀಕೆಂಡ್ ಆಗಲಿ ವೀಕ್ ಡೇಸ್ ಆಗಲಿ ನೀವು ಯಾವಾಗ ಫ್ರೀ ಇರ್ತೀರಾ, ಮಕ್ಕಳು ಯಾವಾಗ ಫ್ರೀ ಇರ್ತಾರೆ ದಯವಿಟ್ಟು ಕರ್ಕೊಂಡು ಹೋಗಿ ಅಂತ ಹೇಳ್ತೀನಿ. ಎಷ್ಟೊಂದು ಜನ ಪಬ್, ಕೆಫೆ ಮತ್ತು ಸ್ಮೋಕಿಂಗ್ ಪ್ಲೇಸ್ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾರೆ, ಬಟ್ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಈ ಥರ ಪ್ಲೇಸಸ್ ನಮ್ಮ ಬೆಂಗಳೂರಲ್ಲಿ ತುಂಬಾ ಇದೆ ಔಟ್ಸ್ಕರ್ಟ್ಸಲ್ಲಿ. ನಾನು ಇನ್ನೂ ಪ್ಲೇಸಸ್ನ ನಿಮ್ಗಳಿಗೆ ತೋರ್ಸೋಕ್ಕೆ ನನ್ನ ಪ್ರಯತ್ನ ನಾನು ಮಾಡ್ತೀನಿ. ನಾನು ತೋರಿಸಿದ್ರಲ್ಲಿ ಇದು ಬೆಸ್ಟ್ ಪ್ಲೇಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ, ಬಿಕಾಸ್ ತುಂಬಾ ಚೆನ್ನಾಗಿದೆ. ನಾವು ಕೂಡ ಎಂಜಾಯ್ ಮಾಡಿದ್ವಿ, ಹಾಗೆ ಮಕ್ಕಳು ಕೂಡ ತುಂಬಾ ಎಂಜಾಯ್ ಮಾಡಿದ್ರು. ಇವಾಗಲೂ ಅವಳು ಅದನ್ನೆಲ್ಲ ನೆನೆಸ್ಕೊಂಡು ಹೇಳ್ತಿರ್ತಾಳೆ. ಸೊ ನನಗಂತೂ ತುಂಬಾ ಖುಷಿ ಆಗುತ್ತೆ. ಲೈಕ್ ಶಿ ವಿಲ್ ರಿಮೆಂಬರ್ ದಿ ಥಿಂಗ್ಸ್ ಅಂತ ಅನಿಸುತ್ತೆ, ಬಿಕಾಸ್ ಮಕ್ಕಳು ಬೇಗ ಗ್ರ್ಯಾಬ್ ಮಾಡ್ಕೊಳ್ತಾರೆ. ತುಂಬ ಗ್ರಾಸ್ಪಿಂಗ್ ಪವರ್ ಇರೋದ್ರಿಂದ ಅವ್ರಿಗೆ ಈ ಥರದ್ದೆಲ್ಲ ತೋರಿಸಿದ್ರೆ ತುಂಬ ಚೆನ್ನಾಗಿರುತ್ತೆ, ಮತ್ತು ಎಂಟರ್ಟೈನಿಂಗ್ ಆಗಿರುತ್ತೆ, ಒಂಥರ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ಕೂಡ ನನಗನ್ಸುತ್ತೆ. ಸೊ ನೀವು ನಿಮ್ಮ ಮಕ್ಕಳನ್ನ ಇಲ್ಲಿ ಕರ್ಕೊಂಡು ಹೋದರೆ ತುಂಬ ಯೂಸ್ಫುಲ್ ಆಗುತ್ತೆ, ಹಾಗೆ ತುಂಬ ಎಂಟರ್ಟೈನಿಂಗ್ ಆಗಿರುತ್ತೆ. ಒಂಥರ ನಿಮಗೂ ಡೇ ಔಟ್ ಥರ ಆಗುತ್ತೆ, ಒಂಥರ ಮೈಂಡ್ ಕೂಡ ರಿಫ್ರೆಶಿಂಗ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ನೋಡಿ ಫಿಶಸ್ ಕೂಡ ಇದೊಂಥರ ಮ್ಯಾಜಿಕ್ ಫಿಶಸ್ ಅಂತ ಹೇಳ್ತಾಯಿದ್ರು. ಮೇಲಿಂದ ಆಹಾರ ಹಾಕಿದ್ರೆ ಅದು ಬಾಯಿಂದನೇ ನೀರನ್ನ ಸ್ಪ್ಲಿಟ್ ಮಾಡಿ ಆ ಆಹಾರನ ಬೀಳಿಸ್ಕೊಳ್ಳುತ್ತೆ ಅಂತೆಲ್ಲ ತೋರಿಸ್ತಾಯಿದ್ರು. ತುಂಬಾ ಚೆನ್ನಾಗಿತ್ತು. ಡಿಫ್ರೆಂಟ್ ರೆಪ್ಟೈಲ್ಸ್ ಆಗಿರ್ಬೋದು, ಫಿಶಸ್ ಆಗಿರ್ಬೋದು, ಲಿಸರ್ಡ್ಸ್ ಆಗಿರ್ಬೋದು. ಆ ಥರ ದೊಡ್ಡ ಲಿಸರ್ಡ್ ಅಂತೂ ನಾನು ನೋಡೇ ಇರಲಿಲ್ಲ, ಟಚ್ ಕೂಡ ಮಾಡಿರಲಿಲ್ಲ, ಬಟ್ ಟಚ್ ಕೂಡ ಮಾಡಿಬಿಟ್ಟೆ ನಾನು ಫಸ್ಟ್ ಟೈಮು. ತುಂಬಾ ಚೆನ್ನಾಗಿತ್ತು. ವಿ ಆಲ್ ಎಂಜಾಯ್ಡ್ ಅಂತಲೇ ಹೇಳ್ಬೋದು ಗೈಸ್. Because under the chin they have a lot of beard kind of spikes. So whenever they feel threatened or want to show dominance to the other creatures, they just puff it up to make themselves look more bigger. No, not. ಬೇಗ ಮುಟ್ಟು ಬೇಗ. The bigger one, you remember bigger one, right? So this is a smaller one. Aryan is 5 years old, and you can touch the bottom body like this. Venomous and step away. In India, almost 80% are the non-venomous species. They try to mimic like venomous. This pythons. ಸವನಾ ಮಾನಿಟರ್ ಲಿಜರ್ಡ್ ಅಂತ ಹೇಳ್ತೀವಿ. ಏನಕ್ಕೆ ಮಾನಿಟರ್ ಲಿಜರ್ಡ್ ಅಂತ ಹೇಳ್ತೀವಿ ಅಂದರೆ, ಇವ್ರೇನಾದ್ರು ಅಕ್ಕಪಕ್ಕ ಮಾನಿಟರ್ ಮಾಡಬೇಕಂದ್ರೆ ಅವ್ರ ಟೇಲ್ ಸಹಾಯದಿಂದ ಹಿಂದೆ ಕಾಲನ್ನ ಸಪೋರ್ಟ್ ತಗೊಂಡು ನಿಂತ್ಕೊಂಡು ಮಾನಿಟರ್ ಮಾಡ್ತಾರೆ. ಅದಕ್ಕೆ ನಾವು ಮಾನಿಟರ್ ಲಿಜರ್ಡ್ ಅಂತ ಹೇಳ್ತೀವಿ. ನಮ್ಮ ದೇಶದಲ್ಲೂ ಇದೆ, ಅದನ್ನ ನಾವು ಬೆಂಗಾಲ್ ಮಾನಿಟರ್ ಲಿಜರ್ಡ್ ಅಂತ ಹೇಳ್ತೀವಿ. ನೀವೇ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಲಿಸರ್ಡ್ ಬಗ್ಗೆ ಆಗಲಿ, ಸ್ನೇಕ್ಸ್ ಬಗ್ಗೆ ಆಗಲಿ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಅಂತ. ನಾವು ಕೂಡ ಅದನ್ನ ಟಚ್ ಮಾಡಿ ಫೀಲ್ ಮಾಡಿದ್ವಿ, ತುಂಬಾ ಚೆನ್ನಾಗಿದ್ದು. ನಾವು ಹೋಗಿದ್ದು ಸಂಡೇ ಆಗಿದ್ದರಿಂದ ಸ್ವಲ್ಪ ಕ್ರೌಡ್ ಇತ್ತು, ಬಟ್ ಸ್ಟಿಲ್ ಇದು ಜನಕ್ಕೆ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ ಈ ಥರ ಒಂದು ಪ್ರಾಣಿ ಪೆಟ್ ಸ್ಯಾಂಚುರಿ ಇದೆ ಅಂತ.
ಇದನ್ನು ಜಾಸ್ತಿ ನಾವು ಪ್ರಮೋಟ್ ಮಾಡಿದ್ರೆ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಮತ್ತು ಅಲ್ಲಿರೋರ್ಗೂ ಕೂಡ ಹೆಲ್ಪ್ ಆಗುತ್ತೆ. ಮತ್ತು ನೀವೇ ನೋಡ್ಬೋದು ಬರ್ಡ್ ಸ್ಯಾಂಕ್ಚುರಿ ಅಂತ, ಇದು ಒಂದು ಫುಲ್ ಬರ್ಡ್ಸೇ ಇತ್ತು. ಬಂದು ತಲೆ ಮೇಲೆಲ್ಲ ಕೂತ್ಕೊಳ್ತಾ ಇತ್ತು, ತುಂಬಾ ಚೆನ್ನಾಗಿತ್ತು. ನನಗೆ ಸ್ವಲ್ಪ ಭಯ ಆಗ್ತಾಯಿತ್ತು, ಬಟ್ ಸ್ಟಿಲ್ ನನ್ನ ಹಸ್ಬೆಂಡ್ ತಲೆ ಮೇಲೆಲ್ಲ ಬಂದೆಲ್ಲ ಕೂತ್ಕೊಳ್ತಾ ಇತ್ತು, ನಮ್ಮ ಅಣ್ಣನ ತಲೆ ಮೇಲೂ ಎಲ್ಲ ಬಂದು ಕೂತ್ಕೊಳ್ತಾ ಇತ್ತು. ಇಟ್ ವಾಸ್ ಸೋ ಗುಡ್. ನೋಡೋಕ್ಕೆ ಒಂಥರ ಚಂದ ಅಂತ ಹೇಳ್ಬೋದು. ನೋಡಿ ನೀವೇ ನೋಡ್ಬೋದು, ಮಕ್ಕಳಂತೂ ಎಷ್ಟು ಎಂಜಾಯ್ ಮಾಡ್ತಿದ್ರು ಅಂತ. ಅದು ಏನೂ ಮಾಡಲ್ಲ, ಬಿಕಾಸ್ ಎಲ್ಲ ಕೂಡ ಸಾಕಿರೋದು ಅಂತ ಹೇಳಿದ್ರು. ಹಾಗೆ ಅಲ್ಲಿರೋ ಒಬ್ಬರು ಗೈಡ್ ನಮಗೆ ಹೇಳಿದ್ರು, ಇಲ್ಲಿ ನಾವು ಕೂಡ ಬೇರೆ ದೇಶದಿಂದ ಮತ್ತು ಬೆಂಗಳೂರಿಂದ ಸೋರ್ಸ್ ಮಾಡಿ ಬಂದು ತೊಗೊಂಬಂದು ಇಲ್ಲಿ ಸಾಕಿದ್ದೀವಿ ಅಂತ. ಬಟ್ ಸ್ಟಿಲ್ ಎಷ್ಟೊಂದು ಜನ ಮನೆಯಿಂದನೂ ತಂದು ಕೊಟ್ಟು ಇಲ್ಲಿ ಬರ್ಡ್ಸ್ ಆಗಲಿ ಮತ್ತು ರ್ಯಾಬಿಟ್ಸ್ ಆಗಲಿ ಎಲ್ಲ ಕೂಡ ಅವರು ಮನೆಯಲ್ಲಿ ಸಾಕಿರೋದನ್ನ ಕೂಡ ತಂದು ಬಿಟ್ಟು ಹೋಗಿದ್ದಾರಂತೆ. ಬಿಕಾಸ್ ಎಷ್ಟೊಂದು ಜನ ವರ್ಕಿಂಗ್ ಆಗಿರೋದ್ರಿಂದ ನೋಡ್ಕೊಳಕ್ಕಾಗದೆ ಇಲ್ಲಿ ತಂದು ಬಿಟ್ಟು ಹೋಗಿದ್ದಾರಂತೆ. ಅದು ಕೂಡ ನಮಗೆ ಇನ್ಫಾರ್ಮೇಷನ್ ಕೊಟ್ಟರು. ತುಂಬ ಜನ ನೋಡ್ಕೊಳಕ್ಕಾಗಲ್ಲ, ಸೊ ಏನಾದರೂ ನೀವು ಇಲ್ಲಿಂದ ಏನಾದರೂ ತೊಗೊಂಡು ಹೋಗಬೇಕು ಅಂದರೆ ಇಲ್ಲಿ ಫ್ಯೂ ರೆಪ್ಟೈಲ್ಸ್ನ ಆಗಲಿ ಅವರು ಆ್ಯಕ್ಚುಲಿ ಸೇಲ್ಗಿಟ್ಟಿದ್ದಾರೆ. ಅವ್ರು ಹೇಳಿದ್ರು ಯಾವ್ದು ಸೇಲ್ಗಿದೆ ಬೇಕಾದ್ರೆ ನೀವು ತೊಗೊಂಡು ಹೋಗ್ಬೋದು ಅಂತ. ನೀವು ಕೂಡ ಅಲ್ಲಿ ಹೋಗಿ ನೋಡ್ಬೋದು. ಅಥವಾ ನಿಮ್ಮ ಮನೇಲಿ ಏನಾದರೂ ಪ್ರಾಣಿಗಳಿದ್ದು ನೀವೇನಾದರೂ ನೋಡ್ಕೊಳಕ್ಕಾಗ್ತಾಯಿಲ್ಲ ಅಂತ ಇದ್ದರೆ ಈ ಥರ ಸ್ಯಾಂಚುರಿಗೆ, ಪೆಟ್ ಸ್ಯಾಂಚುರಿಗೆ ಬಿಟ್ಟರೆ ನಿಮಗೆ ತುಂಬಾ ಯೂಸ್ ಆಗುತ್ತೆ. ಬಿಕಾಸ್ ಎಲ್ಲೋ ದೂರ ಹೋಗಿ ಬಿಡೋದು ಬದಲು, ಯಾರಿಗೋ ಮಾರೋದು ಬದಲು ಈ ಥರದ ಕಡೆ ಬಿಟ್ಟರೆ ಅವರು ಚೆನ್ನಾಗಿ ನೋಡ್ಕೊಳ್ತಾರೆ. ಮತ್ತು ಬಂದಿದ್ದ ಜನಕ್ಕೂ ಕೂಡ ಅದು ಎಂಟರ್ಟೈನಿಂಗ್ ಆಗಿರುತ್ತೆ, ಒಂದು ಸ್ವಲ್ಪ ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ನಿಮಗೇನಾದರೂ ಆ ಥರ ಐಡಿಯಾ ಇದ್ದರೆ ಅಥವಾ ನಿಮ್ಮ ಮನೇಲಿ ಏನಾದರೂ ಆ ಥರ ಇದ್ದರೆ ಸೊ ನೀವು ಇಲ್ಲಿ ಬಂದು ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಕೂಡ ಈ ಡಿಸಿಷನ್ ಮಾಡ್ಬೋದು. ನೀವೇ ನೋಡ್ಬೋದು, ನನ್ನ ಮಗಳು ಕೂಡ ತುಂಬಾ ಎಂಜಾಯ್ ಮಾಡ್ತಾಯಿದ್ಲು. ಅವಳೇ ಬ್ಯಾಗೆಲ್ಲ ಇಟ್ಕೊಂಡು ಹೋಗ್ತಾಯಿದ್ಲು. ನಾವು ಅಂದ್ಕೊಂಡ್ವಿ ಟಯರ್ಡ್ ಆಗಿಬಿಡ್ತಾಳೆ, ಫುಲ್ ನೋಡಬೇಕು 1.5 or 2 hours ಫುಲ್ಲು ನೋಡಿದ್ರೆ. ನಮಗಿನ್ನ ಅವರೇ ತುಂಬ ಆ್ಯಕ್ಟಿವ್ ಆಗಿದ್ದರು. ಆ್ಯಕ್ಚುಲಿ ತುಂಬಾ ಎಂಜಾಯ್ ಮಾಡಿದ್ಲು ಅವಳಂತೂ. ನಮಗಂತೂ ತುಂಬಾ ಖುಷಿ ಆಯಿತು. ಹಾಗೆ ಅಲ್ಲಿ ನಮಗೆ ಗೈಡ್ ಒಬ್ಬರು ಪರಿಚಯ ಆದರು. ಅವರು ಕೂಡ ಹೇಳಿದ್ರು ಈ ಥರ ನಾಯಿನೆಲ್ಲ ನಾವು ಸಾಕಿದ್ದೀವಿ, ಮತ್ತು ಆ ನಾಯಿಗೆ ಕೆಂಪಿ ಕರಿಯ ಅಂತೆಲ್ಲ ಹೆಸರಿಟ್ಟಿದ್ರು. ಅದು ಹೆಸ್ರು ಕರೆದಿದ ತಕ್ಷಣ ಅದು ಓಡಿ ಬಂತು. ಒಂಥರ ತುಂಬಾ ಇಷ್ಟ ಆಯಿತು. ಅವ್ರದ್ದು ಪ್ರಪಂಚನೇ ಅದಾಗಿರುತ್ತಂತೆ, ಅವರು ಅಲ್ಲೇ ಸ್ಟೇ ಇದ್ದು ಅದನ್ನೇ ನೋಡ್ಕೊಳ್ತಾರೆ, ಅವರ ಪ್ರಪಂಚನೇ ಅದು ಅಂತ ಹೇಳಿದ್ರು. ನಮಗೆ ಒಂಥರ ತುಂಬಾ ಖುಷಿ ಆಯಿತು. ಇಟ್ ಫೀಲ್ ಸೋ ಗುಡ್, ಈ ಥರನೂ ಇದ್ದಾರೆ ಜನ ಅಂತ ನನಗೆ ತುಂಬಾ ಖುಷಿ ಆಯಿತು ಗೈಸ್. ನೀವು ಈ ಪ್ಲೇಸ್ನ ಚೆಕ್ಔಟ್ ಮಾಡಲೇಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ನಿಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗಬೇಕು, ಇದನ್ನೆಲ್ಲ ತೋರಿಸಿ ಇದನ್ನೆಲ್ಲ ನೀವು ನೋಡಿ ಒಂದು ಡೇ ಔಟ್ ಪ್ಲ್ಯಾನ್ ಮಾಡಿಕೊಂಡು ಈಗಲೇ ಬೇಗ ಪ್ಲ್ಯಾನ್ ಮಾಡಿಕೊಂಡು ನಿಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್. ಹಾಗೆ ನಾನು ಈ ಔಟ್ಫಿಟ್ನ ವೇರ್ ಮಾಡಿದ್ದೆ. ಇದನ್ನ ನಾನು ಟಾಪ್ನ ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದು, ಟ್ರೌಸರ್ನ ನಾನು ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡಿದ್ದು. ಅದರದ್ದು ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಬಿಕಾಸ್ ನನಗೆ ತುಂಬಾ ಕಂಫರ್ಟಬಲ್ ಅನಿಸ್ತು. ಮತ್ತು ನಾನು ಸ್ಟಾರ್ಟಿಂಗ್ ವೀಡಿಯೋದಲ್ಲೂ ತೋರಿಸಿದ್ದೀನಿ ಹೇಗೆ ರೆಡಿ ಆಗಿದ್ದೀನಿ ಅಂತ. ಒಂಥರ ತುಂಬಾ ಚೆನ್ನಾಗಿ ಅನಿಸ್ತು ಮತ್ತು ಕಂಫರ್ಟಬಲ್ ಆಗಿ ಕೂಡ ಇತ್ತು. ಸೊ ನೀವು ಹೋಗಿ ಕೂಡ ಡಿಸ್ಕ್ರಿಪ್ಷನ್ನ ಚೆಕ್ಔಟ್ ಮಾಡಿ. ಸೊ ನಾವು ಎಲ್ಲ ಮುಗಿಸ್ಕೊಂಡು ಹೊರಟ್ವಿ ಮನೆಗೆ. ಆಲ್ಮೋಸ್ಟ್ ನಾವು ಹೊರಟಾಗೇ ಈವ್ನಿಂಗ್ ಆಗಿಬಿಟ್ಟಿತ್ತು. ತುಂಬಾ ಚೆನ್ನಾಗಿತ್ತು ಮಾತ್ರ ಡೇ ಔಟ್. ನಮಗಿನ್ನ ನನ್ನ ಮಗಳು ಎಂಜಾಯ್ ಮಾಡಿದ್ಲು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಾಯ್ ಮಾಡಲಿ, ಬಾಯ್ ಬಾಯ್ ಮಾಡು. ಅಮ್ಮ ಹೇಗಿತ್ತು ಇವತ್ತೆಲ್ಲ? ನೋಡಿದ್ರೆ ರೆಪ್ಟೈಲ್ಸ್ ಎಲ್ಲ ಚೆನ್ನಾಗಿತ್ತಾ? ಸ್ನೇಕ್ ಎಲ್ಲ ಮುಟ್ಟಿದ್ರಾ? ಹೇಗಿತ್ತು? ಸೂಪರ್ ಆಗಿತ್ತು ಅನ್ನಿ. ಸೂಪರ್. ಕಿಸಿ ಕೊಟ್ಬಿಡಿ ಅಮ್ಮಗೆ. ಬಾಯ್ 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 ಬಾಯ್. ಸೊ ಈ ಥರ ಇತ್ತು ನಮ್ಮ ಡೇ ಔಟ್. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್, ಕಮೆಂಟ್. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನನ್ನ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ಸ್ ಕೂಡ ಬರುತ್ತೆ. ಹಾಗೆ ಈವ್ನಿಂಗ್ ಬಂದಮೇಲೆ ಸ್ವಲ್ಪ ಐಸ್ ಕ್ರೀಮ್ ತಿನ್ನಬೇಕು ಅನ್ನಿಸ್ತಾಯಿತ್ತು. ಸೊ ಆರ್ಡರ್ ಮಾಡ್ಕೊಂಡಿದ್ವಿ. ನನ್ನ ಮಗಳು ಆರ್ಡರ್ ಇಸ್ಕೊಂಡು ನನಗೆ ಕೊಟ್ಟಳು. ಸೊ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ತೃಪ್ತಿ ಗೌಡ ಕನ್ನಡ ವ್ಲಾಗ್ಸ್. ನೆಕ್ಸ್ಟ್ ವ್ಲಾಗ್ ಯಾವುದಾಗಿರುತ್ತೆ ಗೆಸ್ ಮಾಡ್ತಾ ಇರಿ. ಸೊ ಸಿ ಯು ಗೈಸ್ ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಸಿಯಾ. ನಿಮ್ಮ ಪ್ರೀತಿಯ ತೃಪ್ತಿ ಗೌಡ.